ಈ ಕಪ್ಪೆ ಇದೆಯಲ್ಲ, ತನ್ನ ಬಾಯಿಂದನೇ ಹಾವು ಹತ್ರ ಸಿಗಾಪಡುತ್ತಂತೆ. ಅದೇ ನಿನ್ನೆ ಬಿಗ್ ಬಾಸಲ್ಲಿ ನಡೆದಿದ್ದು. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ವೆಲ್ಕಮ್ ಟು ಅನ್ಲೀಶ್ ಕನ್ನಡ. ಇದು ಕನ್ನಡ ಬಿಗ್ ಬಾಸ್ ಸೀಸನ್ 11 ಡೇ 4. ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಡೇ 3 ತೋರಿಸಿದ್ರು ನೈಟು. ಅದೇ ನಮ್ಮ ಜಗದೀಶ್ ಅವರು ಎಲ್ಲರ ಹತ್ರ ಜಗಳ ಆಡ್ಕೊಂಡಿದ್ದು, ಅದು ಮುಗೀತು. ಅದು ಜಗಳ ಒಬ್ಬರ ಮೇಲೆ ಒಬ್ಬರು ತಗೊಂಡೇ ಹೋಗ್ತಾ ಇದ್ದಾರೆ. ನೆನ್ನೆ ಶ್ರೀಶ್ ಅವ್ರ ಮೇಲೆ ತೊಗೊಂಡ್ರು. ಹೋಗೋ ಶುರು ಮಾಡೋದೇ ಇವರು. ಯಾರ ಬಗ್ಗೆ ಮಾತಾಡಿದ್ರು ಇವ್ರ ಬಗ್ಗೆನೇ ತಿಳ್ಕೊಂಡು ಅವ್ರು ಬಂದು ಹಾಜರಾಗ್ಬಿಟ್ಟು ಅಟೆಂಡೆನ್ಸ್ ಕೊಟ್ಬಿಟ್ಟು ಹೋಗ್ತಾರೆ. ಎಲ್ಲರ ಹತ್ರ ಊಸ್ಕೊಂಡು ಹೋಗ್ತಾರೆ. ಮರ್ಯಾದೆ ಆ ಏಜ್ಗೆ ಅಟ್ಲೀಸ್ಟು ಮರ್ಯಾದೆಯಾಗಿರೋದು ಕಲಿಬೇಕು. ಎಲ್ಲರ ಹತ್ರ ಹೋಗಿ ಜಗಳ ಇದು ಮಾಡೋದು, ಅವ್ರ ಹತ್ರ ಊಸ್ಕೊಳ್ಳೋದು, ಒಂದು ಸೈಡಲ್ಲಿ ಒಂದು ಕೂತ್ಕೊಳ್ಳೋದು. ಇದೇ ಆಯಿತು ನೆನ್ನೆ ಡೇ 3ಅಲ್ಲಿ. ಆಮೇಲೆ ಡೇ 4 ಶುರುವಾಯಿತು. ಹಾಡುಗಳಿಗೆಲ್ಲ ಡ್ಯಾನ್ಸ್ ಆಡಿದ್ರು. ಆ ಪಾರ್ಟಿ ನೋಡಿ, ಹಾಡುಗಳು ಬಂದು ಎಲ್ಲರ ಹತ್ರ ಡ್ಯಾನ್ಸ್ ಆಡಿಬಿಟ್ಟು ಧನರಾಜ್ ಹತ್ರ ಬಂದುಬಿಟ್ಟು, ಸಾರಿ ನೀನಾಗಿದ್ದಕ್ಕೆ ನನ್ನಿಂದನೇ ನೋಡು ನಿಂದು ಇನ್ನೊಂದು ಫೇಸ್ ಹೊರಗೆ ಬಂತು, ಹೀರೋ ಥರ ಕಾಣಿಸ್ಕೊಂಡೆ ಅಂತ. ಯಾಕಂದ್ರೆ ನಾನು ಸರಿಯಾಗಿ ಹಾಕೋದು ಅದು ಧನರಾಜು, ಅದರಿಂದ ಸುಮ್ಮನೆ ಹಂಗೆ ಪ್ಯಾಚಪ್ ಮಾಡ್ಕೊಳ್ಳೋದು. ಇದೆಲ್ಲ ಆದಮೇಲೆ ಕೆಲವರು ಬುದ್ಧಿ ಹೇಳ್ತಾರೆ, ಸರ್ ಈ ಥರ ಅಲ್ಲ ಆ ಥರ, ಅವ್ರ ಮೇಲೆ ರೈಸ್ ಆಗ್ಬಿಟ್ಟು ಒಂದು ಕಡೆ ಸೈಲೆಂಟಾಗಿ ಕುತ್ಕೊಳ್ಳೋದು. ಸೈಲೆಂಟಾಗಿ ಕುತ್ಕೊಂಡ್ರೆ ಯಾರು ಬಂದು ಮಾತಾಡಿಸ್ತಾರೆ. ಯಾರೂ ಮಾತಾಡ್ಸಿಲ್ಲ, ಯಾರು ಕ್ಯಾರೇ ಅಂದಿಲ್ಲ. ಅದೇ ಹೇಳ್ತಾರಲ್ಲ, ಹುಚ್ಚನಾಯ ಹತ್ರ ಏನಕ್ಕೆ ನಾವು ಕತ್ತಿಸ್ಕೋಬೇಕು ಅಂದ್ಬಿಟ್ಟು ಸೈಲೆಂಟಾಗಿ ಒಂದು ಕಡೆ ಇದ್ದರು. ಊಟ ಟೈಮ್ಗೆ ಸರ್ ಬನ್ನಿ ಊಟಕ್ಕೆ ಅಂದರೆ ಪಾರ್ಟಿ ಬಂದೇ ಇಲ್ಲ. ಊಟ ಮಾಡ್ದೇ ಹಾಗೆ ಟ್ಯಾಬ್ಲೆಟ್ ಆಗಿ ಮಲ್ಕೊಂಡ್ರು. ಯಾರು ಕರೀತಾರೆ ನಾವು ತಿರ್ಗಾ ಬಂದದ್ದು, ಯಾರು ಕೇರ್ ಮಾಡಿಲ್ಲ. ಇದೆಲ್ಲ ಆದಮೇಲೆ ತಿರ್ಗಾ ಶುರು. ನಾನು ಇಲ್ಲಿ ಬಂದು ಇರಬೇಕಂತ ನೆಸಿಟಿ ಇಲ್ಲ. ಬಿಗ್ ಬಾಸ್ನೇ ಬೇಕಾದ್ರೆ ನಾನು ಕೊಂಡ್ಕೊಂಬಿಡ್ತೀನಿ, ಬಿಗ್ ಬಾಸ್ ಟೀಮ್ನೇ ಕೊಂಡ್ಕೊಂಬಿಡ್ತೀನಿ. ಇದು ಯಾವುದು ತಗಡು ಬಿಗ್ ಬಾಸು, ಏನು 50 ಲಕ್ಷ ಇದಕ್ಕೋಸ್ಕರ ಇಷ್ಟೆಲ್ಲ ಓದಾಡಬೇಕಾ? ನಾನು ಒಂದು ತಿಂಗಳಿಗೆ 1 ಲಕ್ಷ ನಮ್ಮ ಮನೆ ನಾಯಿಗೆ ಖರ್ಚು ಮಾಡ್ತೀನಿ. ಈ ಮಾತುಗಳೆಲ್ಲ ಏನಕ್ಕೆ ಬೇಕೋ ಈ ಪಾರ್ಟಿಗೆ? ಇಷ್ಟೆಲ್ಲ ಇದ್ರೆ ಏನಕ್ಕಪ್ಪ ಬರಬೇಕು? ನೀನು ಅಷ್ಟು ಟಾಟಾ ಬಿರ್ಲಾ ಆಗಿದ್ರೆ ನೀನು ಯಾಕೆ ಬರಬೇಕು ಒಳಗಡೆ? ಕರೆಕ್ಟ್ ತಾನೇ? ಇಷ್ಟು ಬಿಲ್ಡಪ್ ಏನಕ್ಕೆ? ನಾನು ಮನ್ಸು ಮಾಡಿದ್ರೆ ಬಿಗ್ ಬಾಸ್ನ ಕೊಂಡ್ಕೊಂಡ್ಬಿಡ್ತೀನಿ. ಆಚೆ ಹೋದ್ಮೇಲೆ ಅಷ್ಟೇ, ನಿಮ್ಮ ಬಿಗ್ ಬಾಸ್ ಇರೋಲ್ಲ ಕರ್ನಾಟಕದಲ್ಲಿ. ಅದು ಹೆಂಗೆ ನೀವು ನಡೆಸ್ತೀರ ನಾನು ನೋಡ್ಬಿಡ್ತೀನಿ. ಏನೋ ಮನುಷ್ಯ ಕುಯ್ದಿದ್ದು ಮಾತಾಡಿದ್ದು. ಇಷ್ಟಾದರೂ ಏನಕ್ಕೆ ಇಟ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ನನಗೆ ಗೊತ್ತಿದ್ದು ಇನ್ನು 2 ದಿವಸ ಮೆತ್ತಿಗೆ ಹಂಗೆ ಇಡಿಸ್ಕೊಂಡು ಸುದೀಪ ಹತ್ರ ಕ್ಯಾಕರಿಸಿ ಸರಿಯಾಗಿ ಉಗಿಸ್ಕೊಂಡು ಆಮೇಲೆ ಆಚೆ ಕಳಿಸ್ತಾರೆ ಅಂತ ನನ್ನ ಅನಿಸಿಕೆ. ಗೊತ್ತಿಲ್ಲ ಇನ್ನು 2 ದಿವಸ ಇದು ಏನೇನು ನಡೆಯುತ್ತೋ. ಆ ಪಾರ್ಟಿ ಸುಮ್ಮನೆ ಇದ್ದರೆ ಸರಿ. ಸುಮ್ಮನೆ ಇರ್ತಾರಾ? ಸುಮ್ಮನೆ ಇರೋ ಬಾಯಿಯೇ ಅಲ್ಲ ಅದು. ಮಾತು ನಾನೇ ನೆಕ್ಸ್ಟ್ CM. ಈ ಪಾರ್ಟಿ ಏನಾದರೂ ತಲೆಗೆಲೆ ಕೆಟ್ಟಿದೆಯಾ ಏನೋ ಗೊತ್ತಾಗ್ತೀನಿ. ನಾನು CM ಆಗೇ ಆಗ್ತೀನಿ. ಆಗ ಇಷ್ಟೇ ಮಾತಾಡಿದಾರಲ್ಲ ಇವರೆಲ್ಲ ಏನು ಮಾಡ್ತಾರೆ ನೋಡಬೇಕು. CM ಆಗೋನಿಗೆ ಈ ಥರ ಮಾತಾಡ್ತಾರೆ. ಏನೋ ಒಂಥರ ಹುಚ್ಚಿನ ಥರನೇ ಮಾತಾಡ್ತಾನೆ ಪಾರ್ಟಿ. ನಾನು ಮನಸ್ಸಿಟ್ರೆ ಅದು ಮಾಡ್ತೀನಿ ಇದು ಮಾಡ್ತೀನಿ. ಅಯ್ಯೋ ಅಪ್ಪ. ಈ ಕಡೆ ತ್ರಿವಿಕ್ರಮು, ಆ ಕಡೆ ಇವ್ರ ಹತ್ರ ಶ್ರೀಶ್ ಹತ್ರ ಜಗಳ, ಮಾನಸ ಹತ್ರ ಜಗಳ, ಬರೋರ ಹತ್ರ ವಶಿಷ್ಠ ಅವ್ರ ಹತ್ರ ಜಗಳ, ಎಲ್ಲರ ಹತ್ರ ಜಗಳ. ಎಲ್ಲೋಗಿ ಇದಾಗುತ್ತೋ ಗೊತ್ತಿಲ್ಲಪ್ಪ. ನಾನಾಗಿ ಬಂದಿಲ್ಲ, ಬಿಗ್ ಬಾಸ್ ಅವ್ರು ಬಂದು ನನ್ನ ಕಾಲು ಇಟ್ಕೊಂಡ್ಬಿಟ್ರು ಬನ್ನಿ ಅಂತ. ಅದಕ್ಕೆ ಬಂದಿದ್ದು. ಇಷ್ಟು ಮಾತು ಕೇಳಿಸ್ಕೊಂಡು ಏನಕ್ಕೆ ಅವ್ರು ಇಟ್ಕೊಂಡಿರ್ತಾರೆ? ತೆಗೆದು ಬಿಸಾಕಬೇಕು. ಸುದೀಪ್ ಅವ್ರು ಸಾರ್ ಬಂದು ಉಗಿಯವ್ರಿಗೆ ಏನಕ್ಕೆ ಇಟ್ಕೋಬೇಕು? ಬಿಸಾಕಬೇಕು. ಇಂಥವ್ರಿಂದ ಇದು ಆ ರೆಪ್ಯುಟೇಷನ್ನೇ ಹಾಳಾಗುತ್ತೆ. ಬಿಗ್ ಬಾಸ್ ರೆಪ್ಯುಟೇಷನ್ ಸೀರಿಯಸ್ಸಾಗಿ ಹಾಳಾಗುತ್ತೆ. ನೋಡಬೇಕು ಇವ್ರ ಪ್ಲ್ಯಾನ್ ಹೇಗಿದೆ ಅಂತ ನಿಜವಾಗ್ಲೂ ಗೊತ್ತಾಗ್ತಾಯಿಲ್ಲ. ಇದೆಲ್ಲ ಆದಮೇಲೆ ಯಾರಿಗೆ ಕೇರ್ ಮಾಡೋಕ್ಕೆ ಹೋಗಿಲ್ಲ ಪಾರ್ಟಿನ ಬಿಡು ಅಂತ. ನೆಕ್ಸ್ಟು ಒಂದು ಟಾಸ್ಕ್ ಥರ ಕೊಟ್ಟರು. ಏನಂದರೆ, ನರಕದಲ್ಲಿರೋರು ಸ್ವರ್ಗದಲ್ಲಿ ಬರೋಕ್ಕೆ ಯಾರಿಗೆ ಅರ್ಹತೆ ಇಲ್ಲ ಅಂತ ಸ್ವರ್ಗದಲ್ಲಿರೋರು ಹೇಳಬೇಕು. ಮ್ಯಾಕ್ಸಿಮಮ್ ಜನ ಹೇಳಿದ್ದು ಡೈಮಂಡ್ ಸುರೇಶು ಮತ್ತು ಚೈತ್ರ ಕುಂದಾಪುರ್ ಅವರಿಬ್ಬರು ಬರಬಾರ್ದು ಅಂತ ಹೇಳಿದ್ರು. ಅವರು ಅದಕ್ಕೆ ಸಮಂಜನೆ ಅವ್ರು ಕೊಟ್ಟೇ ಇಲ್ಲ, ಅದಕ್ಕೆ ಒಪ್ಪೋದೇ ಇಲ್ಲ ಅಂತ ಅವರು. ಇದು ನಿಮ್ಮ ಅನಿಸಿಕೆ, ಇದು ನಮ್ಮ ಅನಿಸಿಕೆ ಅಂತ. ಅದಕ್ಕೆ ಕೆಲವು ಕಾರಣಗಳು ಕರೆಕ್ಟಾಗಿ ಹೇಳಿದ್ರು. ಯಾರ್ದು? ನಮ್ಮ ಚೈತ್ರ ಕುಂದಾಪುರ. ಅವರು ನರಕದಲ್ಲೇ ನರಕ ತೋರಿಸ್ತಾ ಇದ್ದಾರೆ. ಅವ್ರು ಮಾತಾಡಿ ಸೊ ಅವರು ಅಲ್ಲಿರೋದೇ ಬೆಟರು ಅಂತ. ಅದಕ್ಕೂ ನಾನು ಹೀಗೆ ಇರೋದು, ನಾನು ಯಾರಾದರೂ ಮಾತು ತಪ್ಪಿದ್ರೆ ತಪ್ಪಂತ ಹೇಳ್ತೀನಿ. ತಪ್ಪಂದರೆ ಅದು ಯಾವುದೋ ಕಾರಣಕ್ಕೂ ಬಿಡಲ್ಲ ನಾನು. ಏನು ಈ ಅಮ್ಮ ಜಡ್ಜ ಹೊರಗಡೆನೇ ಕೇಸ್ ತಿನ್ಕೊಂಡಿದ್ದಾರೆ. ಇವರು ಈ ಲೆವೆಲ್ ಮಾತು. ಈ ಕಡೆ ಈ ಪಾರ್ಟಿ, ಆ ಕಡೆ ಆಯಮ್ಮ ಸ್ವಲ್ಪ ಸೈಲೆಂಟಾಗಿದ್ದಾರೆ. ನೋಡಬೇಕು. ಅವರು ಹೋಗ್ತಾ ಅವರ ನಿಜವಾದ ಸ್ವರೂಪ. ಈ ಕೆಲವರು ಹಂಗೆ ಆ್ಯಕ್ಟಿಂಗಲ್ಲಿದ್ದಾರೆ, ಕೋರ್ಸ್ ಮಾಡಿರ್ತಾರೆ.
ಹೋಗ್ತಾ ಹೋಗ್ತಾ ಗೊತ್ತಾ ರಿಯಲ್ ಕ್ಯಾರೆಕ್ಟರ್ ಬಂದೇ ಬರುತ್ತೆ ಹೊರಗಡೆ. ಆಮೇಲೆ ಇವರು ಡೈಮಂಡ್ ಸುರೇಶ್ ಅವ್ರಿಗೆ ಯಾರು ಧನರಾಜು, ವಶಿಷ್ಠ ತುಂಬ ಜನ ಬೇಡ ಅಂತಲೇ ಹೇಳಿದರು ಅವರಿಬ್ಬರಿಗೂ. ಸರಿ ಅಂದ್ಬಿಟ್ಟು ಈ ಟಾಸ್ಕ್ ಮುಗೀತು. ನೆಕ್ಸ್ಟ್ ಇನ್ನೊಂದು ಟಾಸ್ಕ್ ಕೊಟ್ಟರು. ಏನು ಟಾಸ್ಕ್ ಅಂದರೆ ಹಳದಿ ಬಾಲ್, ಈ ನೆಟ್ಟಲ್ಲಿ ಬಾಲ್ಗಳು ಕಲರ್ ಬಾಲ್ಗಳಿರುತ್ತೆ, ಅದನ್ನು ಕರೆಕ್ಟಾಗಿ ಬಿಗ್ ಬಾಸ್ ಹೇಳೋ ಕಲರ್ ಬಾಲ್ನ ಹೊಡೆದು ಅವರು ನರಕ ಸ್ವರ್ಗ ಅಂತ 2 ಬಕೆಟ್ ಕೊಟ್ಟಿರ್ತಾರೆ, ಅದರಲ್ಲಿ ಹಾಕಬೇಕು. ಯಾರು ಜಾಸ್ತಿ ಇಟ್ಕೊಂಡಿರ್ತಾರೋ ಅವ್ರು ವಿನ್ನು ಅಂತ. ಇದು ಫಸ್ಟ್ ಅವರು ಹಳದಿ ಬಾಲ್ ಅಂತ ಹೇಳಿದ್ರು. ಆವಾಗ ಹಳದಿ ಬಾಲ್ ಈ ಯೆಲ್ಲೋ ಬಾಲೆಲ್ಲ ಹೊಡೆದ್ರು. ಬೇಜಾನ್ ಜಗಳಗಳಂದರೆ ಬಾಯಲ್ಲೆಲ್ಲ ಫಿಸಿಕಲಿ. ಇದು ಓಕೆನೇ ಟಾಸ್ಕು, ಓಕೆನಾ. ಅದರಲ್ಲಿ ತ್ರಿವಿಕ್ರಮ್ಗೆ ಸರಿಯಾಗಿ ಏಟು ತ್ರಿವಿಕ್ರಮ್ ಒಂದು ಕಡೆ, ಆ ಕಡೆ ಇವರಿಗೆ ಸುರೇಶ್ ಅವರಿಗೆ ಸರಿಯಾಗಿ ಏಟು ಬಿತ್ತು. ಇವರು ಅನ್ಕಾನ್ಷಿಯಸ್ ಆಗ್ಬಿಟ್ರು ಅನಿಸುತ್ತೆ. ಯಾರು ತ್ರಿವಿಕ್ರಮ್ ಅವ್ರನ್ನ ಕರ್ಕೊಂಡು ಹೋದರು, ಇದಕ್ಕೆ ಮೆಡಿಕಲ್ ರೂಮ್ ಕರ್ಕೊಂಡು ಹೋದರು. ಏನಾಯಿತು ಇವತ್ತು ಬರ್ತಾರೆ ಮೋಸ್ಟ್ಲಿ, ನೋಡ್ಬೇಕು. ಇಷ್ಟೆಲ್ಲ ಆಗಿ ಟಾಸ್ಕು ಮುಗೀತು. ಫೈನಲಿ ಏನಾಗುತ್ತೋ ಗೊತ್ತಿಲ್ಲ. ಯಾರು ಹೊರಗಡೆ ಹೋಗ್ತಾರೋ ಇವ್ರನ್ನ ಎದ್ಬಿಸಾಕ್ಬಿಟ್ಟು ಎಲಿಮಿನೇಷನಲ್ಲಿ ಒಬ್ಬರು ಹೋದಂಗೆ ಆಯಿತು ಇರಲಿ ಅಂತ ಎಲ್ಲರನ್ನೂ ರಿಟರ್ನ್ ಮಾಡ್ತಾರೋ, ಇಲ್ಲ ಅವ್ರು ಬೇರೆ ಇನ್ನೊಬ್ಬರು ಹೋಗಲೇಬೇಕು ಅಂತ ಏನಾದರೂ ಸುದೀಪ್ ಅವ್ರು ಹೇಳ್ತಾರೋ ಏನೋ ಗೊತ್ತಿಲ್ಲ. ನೋಡೋಣ. ಇನ್ನೇನು 2 ದಿವಸ ಇದೆ. ಶುಕ್ರವಾರ, ಶನಿವಾರ, ಭಾನುವಾರನೇ ಹೋಗೋದು ಮ್ಯಾಕ್ಸಿಮಮ್. ಶನಿವಾರ 2 ದಿವಸ ಇದೆ. ನಮಗೆ 2 ದಿವಸ ಅವ್ರಿಗೆ ಒಂದೇ ದಿವಸ, ಯಾಕಂದರೆ ಶನಿವಾರದಲ್ಲೇ 2 ಶೂಟ್ ಮಾಡಿಬಿಡ್ತಾರಂತೆ. ಓಕೆ, ನೋಡೋಣ. ಇಷ್ಟೇಳಿ ನನ್ನ ಈ ವಿಡಿಯೋನ ಮುಗಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್. ಬಾಯ್ ಯಾರ್.